ತ್ರಿಶೂರ್ ಮೂಲದ ವಿಜು ಕೆವಿ ಈಗ ದುರ್ಮರಣ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾಂತಾರ ಬ್ಲಾಕ್ ಬಸ್ಟರ್, ಒಂದು ದಂತಕತೆ, ಇವತ್ತು ಪ್ರಪಂಚಕ್ಕೆ ಕಾಂತಾರ ಸಿನಿಮಾದ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಸಾಕಷ್ಟು ಸಂಕಟಗಳು ಎದುರಾಗ್ತಾ ಇದ್ದಾವೆ. ತ್ರಿಶೂರು ಮೂಲದ ಕಲಾವಿದರೊಬ್ಬರು ಈಗ ಸಾವನ್ನಪ್ಪಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಮಿಮಿಕ್ರಿ ಕಲಾವಿದ ಅವರು. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಏಕಾಏಕಿ ಎದೆನೂ ಕಾಣಿಸ್ಕೊಳ್ತು ಆ ಕಲಾವಿದರಿಗೆ. ತಕ್ಷಣವೇ ಹಾಸ್ಪಿಟಲ್ಗೆ ಚಿತ್ರತಂಡ ಕರೆದೊಯ್ತು. ಒಂದು ಕಡೆ ಈ ಆಗುಂಬೆ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಬೇರೆ ಬರ್ತಾ ಇದೆ. ಆಸ್ಪತ್ರೆಗೆ ಹೋಗೋ ಮಾರ್ಗದಲ್ಲೇ ಆ ಕಲಾವಿದ ನಿಜ ಅನ್ನೋರು ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಕಾಂತಾರ ಅನ್ನೋದು ಈ ಮಂಗಳೂರಿನ ದೈವಗಳನ್ನೇ ಒಂದು ಮೇನ್ ಥೀಮ್ ಆಗಿ ಇಟ್ಕೊಂಡಂತಹ ಒಂದು ಸಿನಿಮಾ. ಪಂಜುರ್ಲಿ, ಗುಳಿಗ ಆ ಒಂದು ಬೇಸ್ ಮೇಲೆ ತೆಗೆದಂತಹ ಒಂದು ಸಿನಿಮಾ. ಯಾಕಂದರೆ ಆ ಕ್ಲೈಮ್ಯಾಕ್ಸ್ ಮಾತ್ರ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕಣ್ಣಿಟ್ಟಾಗೆ ಇದೆ. ಅದೇ ರೀತಿಯಲ್ಲಿ ಅದರ ಮುಂದುವರೆದ ಭಾಗದಂತೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಆಗ್ತಾ ಇದೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಕಾಂತಾರ ಚಾಪ್ಟರ್ 1ನಲ್ಲಿ ಈಗ ವಿಜು ಏನಿದಾರಲ್ಲ, ತ್ರಿಶೂರ್ ಮೂಲದ ವಿಜು ಇದ್ದಾರಲ್ಲ, ಇವರು ಅದರಲ್ಲಿ ಅಭಿನಯವನ್ನು ಮಾಡಿದರು. ಆದರೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ತು. ಎದೆನೋವಿನಿಂದ ಅವರಿಗೆ ಸಾವನ್ನಪ್ಪಿದ್ದಾರೆ. ಅವರ ಸಾವಿಗೂ ಈ ಚಿತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ರಿಷಬ್ ನಿರ್ದೇಶನದ ಬಹುನಿರೀಕ್ಷಿತ ಫಿಲ್ಮ್ ಕಾಂತಾರ ಚಾಪ್ಟರ್ 1 ಕಳೆದ ತಿಂಗಳಷ್ಟೇ ಚಿತ್ರತಂಡದ ರಾಕೇಶ್ ಪೂಜಾರಿ ಕೂಡ ಸಾವನ್ನಪ್ಪಿದ್ರು. ಅವರು ಕೂಡ ಹೃದಯಾಘಾತದಿಂದನೇ ಮೃತಪಟ್ಟಿದ್ದು ರಾಕೇಶ್ ಪೂಜಾರಿ. ಜೊತೆಗೆ ಅವರು ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಸಾಕಷ್ಟು ಫೇಮಸ್ ಆಗಿದ್ರು. ನಿನ್ನೆ ಹಾರ್ಟ್ ಅಟ್ಯಾಕ್ಗೆ ಮತ್ತೊಬ್ಬ ನಟ ವಿಜು ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಿಷಬ್ ನಿರ್ದೇಶನದ ಬಹುನಿರೀಕ್ಷಿತ ಫಿಲ್ಮ್ ಅಂದರೆ ಅದು ಕಾಂತಾರ ಚಾಪ್ಟರ್ 1. ಕಳೆದ ತಿಂಗಳು ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಈಗ ಮತ್ತೊಬ್ಬ ಕಲಾವಿದ ಈಗ ಸಾವನ್ನಪ್ಪಿದ್ದಾರೆ. ಮತ್ತು ಅವರು ದೈವದ ಹತ್ರ ಕೇಳಿದಂಥ ಸಂದರ್ಭದಲ್ಲಿ, ಮಂಗಳೂರಿನಲ್ಲಿ ಕೋಲ ಎಲ್ಲ ಆಗ್ತಾ ಇರ್ತದೆ, ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಗೆ ನಿನಗೆ ಇಡೀ ಪ್ರಪಂಚದಾದ್ಯಂತ ದುಶ್ಮನ್ಗಳಿದ್ದಾರೆ ಅಂತ ದೇವರೇ ರಿಷಬ್ ಶೆಟ್ಟಿಗೆ ಹೇಳಿತ್ತು. ಅನೇಕ ವೈರಿಗಳು ಹುಟ್ಕೊಳ್ತಾರೆ, ನಿನ್ನ ಹಿಂದೆ ಮುಂದೆ ಇರೋರು ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ನಿನಗೆ ಶತ್ರುಗಳು ಸೃಷ್ಟಿಯಾಗ್ತಾರೆ ಅಂತ ದೈವವೇ ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ದೈವ ಆ ಸ್ಥಳದಲ್ಲಿ ಒಂದು ನುಡಿಯನ್ನು ಏನು ಕೊಟ್ಟಿತ್ತಲ್ಲ, ಆಗ ಸಹಜವಾಗಿ ರಿಷಬ್ ಶೆಟ್ಟಿಗೂ ಸಾಕಷ್ಟು ಸ್ವಲ್ಪ ಆತಂಕ ಎದುರಾಗಿರುತ್ತೆ. ಯಾಕಂದರೆ ಅವರ ಚೊಚ್ಚಲ ಚಿತ್ರ ಕಾಂತಾರ, ಈ ಕಾಂತಾರ ಚಾಪ್ಟರ್ 1 ಅಂದರೆ ಕಾಂತಾರದ ಮುಂದುವರಿದ ಭಾಗದಂತೆ ಈ ಒಂದು ಚಿತ್ರವನ್ನು ತೆಗಿಲಿಕ್ಕೆ ಈಗ ಎಲ್ಲ ರೀತಿಯಾದಂಥ ಶೂಟಿಂಗ್ ಒಂದು ಕಡೆ ಆಗ್ತಾ ಇದೆ. ಮತ್ತು ಈ ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಯಥೇಚ್ಛವಾಗಿ ಕಾಡಲ್ಲೇ ಶೂಟ್ ಮಾಡ್ತಾ ಇರೋದು ಜಾಸ್ತಿ. ಯಾಕಂದರೆ ಆ ಸನ್ನಿವೇಶಗಳು ಕಾಡಿನ ಚಿತ್ರೀಕರಣ ನಡೀತಾ ಇದೆ. ಆ ಸಂದರ್ಭದಲ್ಲಿ ಕಲಾವಿದ ಈಗ ಆಗುಂಬೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ರಿಪೋರ್ಟರ್ ಅಶ್ವಿನಿ ಕೊಡ್ತಾ ಹೋಗ್ತಾರೆ. ಅಶ್ವಿನಿ, ಈ ಹಿಂದೆ ದೈವವೇ ನುಡಿದಿತ್ತು ರಿಷಬ್ ಶೆಟ್ಟಿಗೆ, ನಿನಗೆ ಇಡೀ ಪ್ರಪಂಚದಾದ್ಯಂತ ಶತ್ರುಗಳು ಹುಟ್ಕೊಳ್ತಾರೆ, ನಿನ್ನ ಸುತ್ತಮುತ್ತ ಇರೋರು ಕೂಡ ನಿನ್ನ ಬಗ್ಗೆ ಹಗೆತನ ಸಾಧಿಸ್ತಾರೆ ಅಂತ. ಮತ್ತೊಂದು ಕಡೆ ಕಾಂತಾರ ಏನೋ ಚೆನ್ನಾಗಾಯಿತು ಸಿನಿಮಾ. ಈಗ ಕಾಂತಾರ ಚಾಪ್ಟರ್ 1ನಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಚಿತ್ರದ ಬಗ್ಗೆ ಅಶ್ವಿನಿ? ಎಸ್ ಸಚಿನ್, ಏನು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಒಂದಲ್ಲ ಒಂದು ಕಂಟಕ ಎದುರಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಅದು ಜೀವ ಕಳೆದುಕೊಳ್ಳುವ ಮೂಲಕ, ಏನು ಸಹ ಕಲಾವಿದರ ಜೀವ ಕಳೆದುಕೊಳ್ಳುವ ಮೂಲಕ ಇದಕ್ಕೆ ಕಂಟಕ ಮುಳ್ಳಾಗಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನೋ ಆಗುಂಬೆ ಭಾಗದಲ್ಲಿ ಯಥೇಚ್ಛ ಕಾಡಿರೋ ಪ್ರದೇಶವಾಗಿರೋದ್ರಿಂದ 5 ಕೋಟಿ ವೆಚ್ಚದಲ್ಲಿ ಅಲ್ಲಿ ಸೆಟ್ ನಿರ್ಮಿಸಿ ಅಲ್ಲಿ ಶೂಟಿಂಗ್ ನಲ್ಲಿ ಕಾಂತಾರ ತಂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ನಿನ್ನೆ ಸಂಜೆ ಕೂಡ ಏನು ಮೃತಪಟ್ಟ ಸಹ ಕಲಾವಿದರಾಗಿರುವಂತಹ ವಿಜು ಅವರು ಎದೆ ಇಸ್ಕೊಂಡಿದೆ ಅಂತ ಅವರನ್ನ ತೀರ್ಥಹಳ್ಳಿಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆಯಲ್ಲಿ ಅವರು ಮೃತಪಟ್ಟಿದ್ದಾರೆ. ಇನ್ನ ಅವರ ಕಲಾವಿದ ಕುಟುಂಬದವರು ಇನ್ನೇನು ತೀರ್ಥಹಳ್ಳಿಗೆ ಆಗಮಿಸಿದ ಬಳಿಕ ಅವರ ಮೃತದೇಹವನ್ನ ವಾಪಸ್ ಕೊಡಲಿದ್ದಾರೆ. ಆದರೆ ಚಿತ್ರ ನಿರ್ದೇಶಕರಿದ್ದಾರಲ್ಲ ರಿಷಬ್ ಶೆಟ್ಟಿ, ಈಗಲೂ ಚಿತ್ರವನ್ನ ನಿರ್ದೇಶನದಲ್ಲಿ ತೊಡಗಿದ್ದಾರೆ ಮಾಹಿತಿ ಲಭ್ಯವಿದೆ. ಸಚಿನ್, ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ. ಆ್ಯಕ್ಚುಲಿ ಕಳೆದ ತಿಂಗಳು ರಾಕೇಶ್ ಪೂಜಾರಿ, ಈ ಚಿತ್ರದ ಮತ್ತೊಬ್ಬ ನಟ, ಸಾವನ್ನಪ್ಪಿದ್ರು. ಕಾಮಿಡಿ ಕಿಲಾಡಿಗಳಾಗಿ ಅವರು ಹೊರಹೊಮ್ಮಿದ್ರು. ರಾಕೇಶ್ ಪೂಜಾರಿ ಸಾವಾಯಿತು. ಈಗ ಮತ್ತೊಬ್ಬ ಕಲಾವಿದ ವಿಜು, ತ್ರಿಶೂರು ಮೂಲದ KV ವಿಜು ಸಾವನ್ನಪ್ಪಿದ್ದಾರೆ. ಇವರ ಸಾವಿಗೂ ಕಾಂತಾರ ಚಿತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ?
ಚಿತ್ರತಂಡ ಏನು ಹೇಳ್ತಾರೆ ಹಾಗಾದರೆ? ಯಾಕಂದರೆ ಕೆಲವೊಂದು ಚಿತ್ರಗಳು ಆ ಪಾತ್ರಗಳು ಕೆಲವೊಂದು ಸಾವಿನ ಹಂತಕ್ಕೆ ತಂದು ನಿಲ್ಲಿಸ್ತವೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡದವರು ಸಾಕಷ್ಟು ಆತಂಕದಲ್ಲಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶನದ ಬಹುನಿರೀಕ್ಷಿತ ಫಿಲ್ಮ್ ಕಾಂತಾರ ಚಾಪ್ಟರ್ 1 ಒಂದಲ್ಲ ಎರಡಲ್ಲ 3 ಕಲಾವಿದರು ದುರ್ಮರಣ ಹೊಂದಿದ್ದಾರೆ. ಸಿನಿಮಾ ಶೂಟಿಂಗ್ ಶುರುವಾದಾಗಿನಿಂದ ಇದುವರೆಗೂ 3 ಜನ ಸಾವನ್ನಪ್ಪಿದ್ದಾರೆ. ಮೇ 6ನೇ ತಾರೀಕು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಕೂಡ ದುರ್ಮರಣ ಹೊಂದಿದ್ರು. ಈಜಾಡ್ಲಿಕ್ಕೆ ಹೋಗಿದ್ದಾಗ ನದಿಯಲ್ಲಿ ಮುಳುಗಿ ಕಪಿಲ್ ಸಾವನ್ನಪ್ಪಿದ್ದಾರೆ. ಮತ್ತೆ ಇನ್ನೂ 2 ಕಲಾವಿದರು ಹೃದಯದಿಂದನೇ ಸಾವನ್ನಪ್ಪಿರುವಂಥದ್ದು. ರಾಕೇಶ್ ಪೂಜಾರಿ ಕಳೆದ ತಿಂಗಳಷ್ಟೇ ಸಾವನ್ನಪ್ಪಿದ್ರು. ಇವರು ಕೂಡ ಆ ಚಿತ್ರದಲ್ಲಿ ನಟನೆಯನ್ನು ಮಾಡ್ತಾ ಇದ್ರು. ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಮೃತಪಟ್ಟಿದ್ದಾರೆ. ಅದಾದಮೇಲೆ ವಿಜು KV ತ್ರಿಶೂರ್ ಮೂಲದವರು, ಇವರು ಕೂಡ ಹೃದಯಾಘಾತದಿಂದ ನಿನ್ನೆ ಸಾವನ್ನಪ್ಪಿದ್ದಾರೆ. ಆಗುಂಬೆಯಲ್ಲಿ ಸೆಟ್ ಹಾಕಿದ್ರು, ಶೂಟಿಂಗ್ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಕಾಂತಾರ ಚಾಪ್ಟರ್ 1 ಕಾಡಿನ ಸನ್ನಿವೇಶಗಳೇ ಜಾಸ್ತಿ ಇರೋದ್ರಿಂದ ಸಹಜವಾಗಿ ದಟ್ಟಾರಣ್ಯದಲ್ಲಿ ಸೆಟ್ಟನ್ನು ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಬಹುಕೋಟಿ ನಿರ್ಮಾಣದ ಚಿತ್ರ ಆಗಿರುತ್ತೆ. ಏನೋ ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಚಿತ್ರವನ್ನು ಕೊಡಬೇಕು ಅನ್ನುವಂಥದ್ದು ರಿಷಬ್ ಶೆಟ್ಟಿ ಅವರ ಒಂದು ಥಾಟ್ ಆಗಿದೆ. ಯಾಕಂದರೆ ಕಾಂತಾರ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ದೈವಗಳ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ದೈವ ಮಂಗಳೂರಿನಲ್ಲಿ ದೇವರಿಗಿಂತಲೂ ದೈವಗಳ ಬಗ್ಗೆ ಯಥೇಚ್ಛವಾದಂತಹ ಒಂದು ನಂಬಿಕೆ. ಅಲ್ಲಿ ಪಂಜುರ್ಲಿ, ಗುಳಿಗ ಹೀಗೆ ಅನೇಕ ದೈವಗಳನ್ನು ನಂಬ್ತಾರೆ. ಆಮೇಲೆ ಈ ಕೋಲ ಮತ್ತು ಬೇರೆ ಬೇರೆ ನೇಮೋತ್ಸವಗಳೆಲ್ಲ ನಡೆಯುತ್ತೆ. ಅದ್ರ ಬಗ್ಗೆ ಸಾಕಷ್ಟು ನಂಬಿಕೆ ಒಲವನ್ನು ಇಟ್ಕೊಂಡಿರುವಂತಹ ದಕ್ಷಿಣ ಕನ್ನಡ ಜನರು ದೈವ ಏನು ಹೇಳುತ್ತೆ ಅದನ್ನು ಕೇಳ್ತಾರೆ. ರಿಷಬ್ ಶೆಟ್ಟಿಗೂ ಕೂಡ ಈ ಹಿಂದೆ ಕೂಡ ಹೇಳಿತ್ತು ಅಲ್ಲಿಯ ದೈವ, ಯಾಕಂದರೆ ನಿನಗೆ ಪ್ರಪಂಚದಾದ್ಯಂತ ಶತ್ರುಗಳು ಹುಟ್ಕೊಳ್ತಾರೆ, ತುಂಬ ಹುಷಾರಾಗಿರುವಂಥ. ಸಹಜವಾಗಿ ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಚಿತ್ರದಲ್ಲಿ ಅಭಿನಯ ಮಾಡಿದ 3 ಕಲಾವಿದರು ದುರ್ಮರಣ ಹೊಂದಿದ್ದಾರೆ. ಇದಕ್ಕೂ ಸಿನಿಮಾ ಶೂಟಿಂಗಿಗೂ ಏನಾದರೂ ಸಂಬಂಧ ಬೆಸಿಲಾಗ್ತಾ ಇದೆಯಾ? ಇದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಈ ಹಿಂದೆ ಆಪ್ತಮಿತ್ರ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಸಂದರ್ಭದಲ್ಲಿ ಸೌಂದರ್ಯ ಸಾವನ್ನಪ್ಪಿದ್ರು. ಆಪ್ತಮಿತ್ರದಲ್ಲಿ ಅಭಿನಯ ಮಾಡಿದ್ದಕ್ಕೆ ಅವರಿಗೆ ಅಂತ ಸಾವಾಯಿತು. ಆಮೇಲೆ ರಜನಿಕಾಂತ್ ಅವರಿಗೂ ಕೂಡ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಅವರಿಗೆ ಸಂಕಷ್ಟ ಎದುರಾಯಿತು. ಮತ್ತು ವಿಷ್ಣುವರ್ಧನ್ ಸಾವನ್ನಪ್ಪಿದಂಥ ಸಂದರ್ಭದಲ್ಲೂ ಕೂಡ ಆಪ್ತಮಿತ್ರ ಚಿತ್ರದಲ್ಲಿ ಅಭಿನಯ ಮಾಡಿದ್ದಕ್ಕೆ ಅವರಿಗೆ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಸಹಜವಾಗಿ ಒಂದಿಷ್ಟು ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸ್ತಾ ಇದೆ. ಈಗ ಬಹಳ ಮುಖ್ಯವಾಗಿ ಕಾಂತಾರ ಚಾಪ್ಟರ್ 1 ಈ ಸಿನಿಮಾ ಒಂದು ಕಡೆ ಈಗ ಶೂಟಿಂಗ್ ಹಂತದಲ್ಲಿದೆ. ಶೂಟಿಂಗ್ ಹಂತದಲ್ಲಿ ಇರುವಾಗಲೇ ಇಷ್ಟೊಂದು ಸಂಕಷ್ಟ ಯಾಕೆ ಹಿಂಗೆ ಆಗ್ತಾ ಇದೆ? ಯಾಕಂದರೆ ಈ ದೈವಗಳನ್ನು ಇವಾಗ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದ್ರಿಂದ ಆ ದೈವಗಳ ಶಾಪ ಏನಾದರೂ ತಟ್ತಾ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ರೀಸನ್ ಇದೆಯಾ? ಇದ್ರ ಬಗ್ಗೆ ಅವರು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ.